ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಕಂಚು ಹುಳಿಯನ್ನು ಉಪಯೋಗಿಸ್ಕೊಂಡು ಒಂದು ತಂಬಳಿಯನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ತಾ ಇದ್ದೇವೆ. ಕಂಚು ಹುಳಿ ಸಿಗುವ ಟೈಮಲ್ಲಿ ಅದನ್ನು ಉಪ್ಪಲ್ಲಿ ಹಾಕಿ ನಾವು ಲಿಂಬೆ ಹುಳಿಯನ್ನು ಹೇಗೆ ಇಡ್ತೇವೆ ಅದೇ ಥರ ಉಪ್ಪಲ್ಲಿ ಹಾಕಿ ಇಟ್ಕೊಳ್ಬೇಕು. ಮತ್ತು ನಂತರ ನಮಗೆ ಬೇಕಾದಾಗ ಅದನ್ನು ಉಪಯೋಗಿಸಿಕೊಳ್ಬೋದು. ಫಂಕ್ಷನಿಗೆಲ್ಲ ಹೋದರೆ ಹೊಟ್ಟೆ ಸರಿ ಇಲ್ಲದಿದ್ದರೆಲ್ಲ ಆವಾಗ ಇದನ್ನು ಮಾಡ್ಕೊಳ್ಬೋದು. ಅದೇ ಥರ ನೋಡಿ, ಈ ಥರ ಒಂದು 4 ಕಂಚು ಹುಳಿ ತುಂಡನ್ನು ತಗೊಂಡಿದ್ದೇನೆ ನಾನು. ನೀವು ಎಷ್ಟು ಮಾಡ್ತೀರಿ ಅದನ್ನು ಡಿಪೆಂಡ್ ಆಗ್ತದೆ ಅಷ್ಟರ ಮೇಲೆ. ಖಾರಕ್ಕೆ 1 ಅಥವಾ 2 ಬ್ಯಾಡಗಿ ಮೆಣಸು, ಒಂದು ಅರ್ಧ ತೆಂಗಿನಕಾಯಿಯ ಹೋಳು, ಹಾಗೆಯೇ ರುಚಿಗೆ ಬೇಕಾದಷ್ಟು ಉಪ್ಪು, 1 ಕಪ್ಪು ಮಜ್ಜಿಗೆ. ಮೆಣಸನ್ನು ಇಲ್ಲಿ ಹುರಿಲಿಕ್ಕಿರೋದು ಬರೀ ಮೆಣಸನ್ನು ಮಾತ್ರ. ಮೆಣಸನ್ನು ಒಂದು ಚೂರು ಒಂದು ಸ್ವಲ್ಪ ಪರಿಮಳ ಬರುವಷ್ಟು ಹುರಿದುಕೊಂಡ್ರೆ ಸಾಕು. ಒಂದು ನಿಮಿಷ ಹುರಿದ್ರೆ ಸಾಕಾಗ್ತದೆ. ಮಿಕ್ಸರ್ ಜಾರಿಗೆ ಅರ್ಧ ತೆಂಗಿನಕಾಯಿಯ ಹೂವನ್ನು ಹಾಕ್ಕೊಳ್ಳೋದು. ಅದರ ಜೊತೆಗೆ ನಾವೇನು ಹುರಿದು ಇಟ್ಕೊಂಡಿದ್ದೇವೆ ಆ ಬ್ಯಾಡಗಿ ಮೆಣಸನ್ನು ಸೇರಿಸ್ಕೊಳ್ಳೋದು. ಇಲ್ಲಿ ನೀವು ಎಷ್ಟು ಜನಕ್ಕೆ ಮಾಡ್ತೀರಿ ಅಷ್ಟು ಹಾಕ್ಕೊಳ್ಬೇಕು ಕಾಯಿ. ಈಗ ಕಂಚು ಸಟ್ಟಿನ ಉಪ್ಪಲ್ಲಿ ಹಾಕಿದಂತಹ ಹೋಳುಗಳು, ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ. ರುಚಿಗೆ ಬೇಕಾದ ಉಪ್ಪನ್ನು ಕೂಡ ಹಾಕಿಕೊಳ್ಬೋದು ಈಗಲೇ, ಇಲ್ಲ ನಂತರ ಕೂಡ ಹಾಕಿಕೊಳ್ಬೋದು. ಒಂದೇ ಒಂದು ಬಿಸಿ ಮಾಡುವಂತಹ ತಂಬಳಿ ಅಂದರೆ ಇದು ಮಾತ್ರ, ಕಂಚು ಸಟ್ಟಿನ ತಂಬಳಿ. ಬಾಕಿ ಉಳಿದ ತಂಬಳಿಗಳನ್ನೆಲ್ಲ ನಾವು ಹಸಿ ಉಪಯೋಗಿಸ್ತೇವೆ. ಈ ಕಂಚು ಸಟ್ಟು ತಂಬಳಿಯನ್ನು ಮಾತ್ರ ನಾವು ಕುದಿಸಿ ಉಪಯೋಗಿಸ್ತೇವೆ. ಇದನ್ನು ಕುದಿಸಿದ್ರೇ ಅದು ರುಚಿಯಾಗಿರ್ತದೆ. ಹಾಗೆ ಹಸಿ ಕೂಡ ಊಟ ಮಾಡ್ಬೋದು, ಆದರೆ ಕುದಿಸಿದರೆ ಅದು ಇನ್ನೂ ರುಚಿಯಾಗಿರ್ತದೆ. ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಉಪ್ಪು ಕಡಿಮೆ ಇದ್ದರೆ ಉಪ್ಪು ಸೇರಿಸ್ಕೊಳ್ಳಿ. ಯಾಕೆಂದರೆ ಕಂಚು ಹುಳಿಯ ತುಂಡುಗಳಲ್ಲಿ ಕೂಡ ಉಪ್ಪಿರ್ತದೆ. ನಾವು ಕೂಡ ಆಗ ಉಪ್ಪು ಹಾಕ್ಕೊಂಡಿದ್ದೇವೆ. ಬೇಕು ಅಂತಾದರೆ ಇದಕ್ಕೆ ಉಪ್ಪನ್ನು ಸೇರಿಸ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಎಷ್ಟು ಮಜ್ಜಿಗೆ ಬೇಕೋ ಅಷ್ಟು ಮಜ್ಜಿಗೆಯನ್ನು ಹಾಕ್ಕೊಳ್ಳಿ. 1 ಲೋಟ ಮಜ್ಜಿಗೆ ಧಾರಾಳವಾಗಿ ಹಾಕ್ಕೊಳ್ಬೋದು. ಈಗ ನೋಡಿ, ಇದು 1 ಮುಗುಳು ಕುದಿ ಬಂದರೆ ಸಾಕು. ಇದು ತುಂಬ ಸಾಂಬಾರು ಕುದಿಸಿದಾಗೆಲ್ಲ ಕುದಿಯೋದೆಲ್ಲ ಬೇಡ. ಈ ಥರ ಮುಗುಳು ಕುದಿ ಬಂದಾಗ ಅದನ್ನು ಗ್ಯಾಸ್ ಆಫ್ ಮಾಡಿಕೊಳ್ಬೇಕು. ಈಗ ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಳುವ. ಮಾಮೂಲಾಗಿ 1 ಕೊಬ್ಬರಿ ಎಣ್ಣೆ, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, 1 ಬ್ಯಾಡಗಿ ಮೆಣಸು, ಹಾಗೆಯೇ ಒಂದು ದಂಡಿನಷ್ಟು ಕರಿಬೇವನ್ನು ಹೀಗೆ ಕಟ್ ಮಾಡಿ, ಕೈಯಲ್ಲೇ ಕಟ್ ಮಾಡಿ ಈ ಥರ ಹಾಕ್ಕೊಂಡು ಚೆನ್ನಾಗಿ ಸಿಡಿದ ನಂತರ, ಈ ತಂಬಳಿಗೆ ನಾವು ಜೀರಿಗೆಯಲ್ಲಿ ಕೂಡ ಉಪಯೋಗಿಸೋದಿಲ್ಲ. ಕಂಚು ಅಂದರೆ ಕಂಚು ಸಟ್ಟಿನ ತುಂಡುಗಳು ಮಾತ್ರ ಹಾಕ್ಕೊಳ್ಳೋದು. ಇದನ್ನು ನಾವು ಮಾಡಿದಂತಹ ತಂಬಳಿಗೆ, ಕುದೀತಾ ಇರೋ ತಂಬಳಿಗೆ ಸೇರಿಸ್ಕೊಂಡ್ರೆ ನಮ್ಮ ರುಚಿಯಾದ ಆರೋಗ್ಯಕರವಾದ ಕಂಚು ಸಟ್ಟಿನ ತಂಬಳಿ ರೆಡಿ ಆಯಿತು. ನೀವು ಕೂಡ ಒಮ್ಮೆ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ. ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ, ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.